ಹಲೋ, ಎಕ್ಸ್ಕ್ಯೂಸ್ ಮೀ ಹಾಂ ಅಕ್ಕ, ಇದು ನಾವು ನೆನ್ನೆನೇ ಜಾಯ್ನ್ ಆಗಿದ್ದು ಹಾಸ್ಟೆಲ್ಗೆ. ಸೊ ಮ್ಯಾಮ್ ಹೇಳಿದ್ರು ಈ ರೂಮಲ್ಲಿ ಒಂದು ಬೆಡ್ ಖಾಲಿ ಇದೆ ಅಂತ ಹೇಳ್ಬಿಟ್ಟು. ಸೊ ಅದಕ್ಕೆ ಯಾವ ಬೆಡ್ ಖಾಲಿ ಇದೆ ಅಂತ ಹೇಳ್ತೀರಾ ಅಕ್ಕ? ಅಂದರೆ ಮ್ಯಾಮ್ ಅವ್ರು ಹೇಳಿದ್ರು ಈ ರೂಮ್ಸಲ್ಲಿ ಯಾವುದೂ ಬೆಡ್ ಖಾಲಿ ಇಲ್ಲ, ಮೇಲೆ ಒಂದು ಹಾಲಲ್ಲಿ ಖಾಲಿ ಇದೆ, ಅಲ್ಲಿ ಹೋಗ್ರಮ್ಮ ಅಂತಂದರು. ಸೊ ಈ ರೂಮಲ್ಲಿ ಖಾಲಿ ಇದೆಯಲ್ವಾ, ಸೊ ಅದಕ್ಕೆ ಕೇಳ್ಕೊಂಡು ಹೋಗೋಣ ಅಂತ ಬಂದೆ ಅಕ್ಕ. ಅಂದರೆ ನನಗೆ ಹಾಲಲ್ಲೆಲ್ಲ ಜಾಸ್ತಿ ಜನ ಇರ್ತಾರಲ್ವ, ಸೊ ಸೆಟ್ ಆಗಲ್ಲ ಅಕ್ಕ. ಸೊ ಅದಕ್ಕೆ ಇಲ್ಲೇ ಇರೋಣ ಅಂತ ಹೇಳ್ಬಿಟ್ಟು ಅಕ್ಕ. ಯಾವ್ದು ಖಾಲಿ ಇದೆ ಅಕ್ಕ? ಹಾಂ ಅಪ್ಪಿ, ಅಂದರೆ ಮ್ಯಾಮ್ ಹೇಳಿರೋದೇನೋ ಸರಿ ಇದೆ. ಅಂದರೆ ನಮ್ಮ ರೂಮಲ್ಲಿ ಒಂದು ಬೆಡ್ ಖಾಲಿ ಇದೆ. ಬಟ್ ಏನು ಗೊತ್ತಾ, ನಮ್ಮ ಫಸ್ಟಿಂದ ನಮ್ಮ ಸೀನಿಯರ್ಸ್ ಎಲ್ಲ ಒಬ್ಬರು ನಮ್ಮ ರೂಮಲ್ಲಿ ಜಗಳ ಆಡಿಲ್ಲ. ಸೊ ಹಾಗೆ ನೀನು ಇರಬೇಕು, ಅಂದರೆ ಮಂಡೇ ಬಂದಿದ್ದ ನೋಡಿ ಅಪ್ಪಿ, ಅಂದರೆ ಜಗಳ ಆಡಬಾರ್ದಲ್ವ ರೂಮಲ್ಲಿ. ಸೊ ಅದಕ್ಕೆ ನಾವು ಜಗಳ ಆಡಬಾರ್ದು ಅಂತಲೇ ಈ ಥರ ಟೈಮ್ ಟೇಬಲ್ ಹಾಕ್ಕೊಂಡ್ಬಿಟ್ಟಿದ್ದೀವಿ. ಸೊ ಮಂಡೇ ಒಬ್ರದ್ದು, ಸಂಡೇ ಒಬ್ರದ್ದು, ವೆಡ್ನೆಸ್ಡೇ ಒಬ್ರದ್ದು, ಆ ಥರ. ಅಂದರೆ ಡೇ ವೈಸ್ ನಾವು ಕಸ ಗುಡಿಸೋದು, ಕಸ ಯಾರ್ದಿದೆಯೋ ಅವತ್ತೇ ಡಸ್ಟ್ಬಿನ್ ಅವರೇ ಎತ್ತಾಕ್ಬಿಡ್ಬೇಕು. ಯಾಕೆ ಅಂತಂದರೆ ರೂಮಲ್ಲಿ ಗೊತ್ತಲ್ವಾ, ಒಬ್ರು ಕಸ ಗುಡಿಸು ಅಂತ ಹೇಳೋದು, ಡಸ್ಟ್ಬಿನ್ ಎತ್ತಾಕು ಅಂತ ಹೇಳ್ತಾ ಇದ್ರೆ ಅವ್ರಿಗೂ ಇರಿಟೇಟ್ ಆಗುತ್ತೆ, ನಮಗೂ ಇರಿಟೇಟ್ ಆಗುತ್ತಲ್ವಾ. ಸೊ ಕಸ ಗುಡಿಸಿಲ್ಲ ಆ ಥರ ಅಂತಂದರೆ, ಸೊ ನಿಂಗೆ ಈ ಥರ ಜಗಳ ಆಡೋ ಮೈಂಡ್ ಸೆಟ್ಟು, ಕಸ ಗುಡಿಸಲ್ಲ ನಿನ್ನ ದಿನ ನೀನು ಗುಡಿಸ್ಕೊತೀಯ ಅಂತಂದರೆ ನಮಗೇನು ಪ್ರಾಬ್ಲಮ್ ಇಲ್ಲ, ನೀನು ಇರ್ಬೋದು. ಅಂದರೆ ನೀವೇನು ಹೇಳಿದ್ರೆ ಹಂಗೆ ಅಕ್ಕ. ನನ್ನ ಡೇ ಯಾವತ್ತಿರುತ್ತೋ ಅವತ್ತು ಗುಡಿಸ್ಬಿಡ್ತೀನಿ ಅಕ್ಕ, ನನಗೇನು ಪ್ರಾಬ್ಲಮ್ ಇಲ್ಲ ಅಕ್ಕ. ನನ್ನ ಡೇ ಏನಿದೆಯೋ ಅದನ್ನು ನಾನು ಮಾಡಿಬಿಡ್ತೀನಿ, ನೀವೇನು ತಲೆ ಕೆಡಿಸ್ಕೊಬಿಡಿ ಅಕ್ಕ. ನನ್ನ ಡೇ ನಾನು ಕ್ಲೀನಾಗಿ ಇಟ್ಕೊತೀನಿ ಅಕ್ಕ. ಡಸ್ಟ್ಬಿನ್ನು ನಾನೇ ಎತ್ತಾಕ್ಬಿಡ್ತೀನಿ. ನನ್ನ ಡೇ ಇರೋವಾಗ ನನ್ನ ಕೆಲಸ ನಾನು ಮಾಡ್ಕೊಂಡ್ಬಿಡ್ತೀನಿ ಅಕ್ಕ. ಸರಿ ಅಕ್ಕ. ಇವತ್ತು ಯಾರು ಕಸನೇ ಗುಡಿಸಿಲ್ವಲ್ಲ? ಇನ್ನು ದಿನ ಹೇಳ್ಬೇಕಾ? ಅಷ್ಟು ಗೊತ್ತಾಗಲ್ವಾ ಕಸ ಗುಡಿಸ್ಬೇಕಂತ? ನೋಡು ರೂಮ್ ಎಷ್ಟು ಗಲೀಜಾಗೈತೋ. ಪ್ರತಿ ಸಲನೂ ನಾವು ಹೇಳ್ಬೇಕು, ಇಲ್ಲಾಂದರೆ ಮಾಡೋದೇ ಇಲ್ಲ. ಹಾಯ್, ಏನು ಇಷ್ಟು ದೊಡ್ಡವರಾಗಿದ್ದಾರೆ, ಪದೇ ಪದೇ ಹೇಳ್ಸ್ಕೊಂತಾರೆ ನಮ್ಮ ಹತ್ರ. ನಮಗೂ ಗೊತ್ತು ಇವತ್ತು ನಮ್ಮದೇ ಕಸ ಅಂತ, ನೀವೇನು ಹೇಳೋಷ್ಟಿಲ್ಲ. ಪ್ರತಿಯೊಂದನ್ನು ಹೇಳಿದ್ರೆ ಡೈರೆಕ್ಟಾಗಿ ಹೇಳ್ಬೋದು ತಾನೇ. ಏನು ಆ ಥರ ಹೇಳೋದಾ? ಯಾರ್ದು ಕಸ? ನಮ್ಮದೇ ಕಸ, ನಮಗೂ ಗೊತ್ತು, ನೀವೇನು ಹೇಳೋಷ್ಟಿಲ್ಲ. ನಮ್ಗೆ ಇವಾಗ ಸ್ವಲ್ಪ ಟೈಮ್ ಇಲ್ಲ, ಅದಕ್ಕೆ ಗುಡಿಸಿಲ್ಲ, ಅದಕ್ಕೆ ಹೇಳ್ಬೇಕಾ? ನಾವೇನು ಚಿಕ್ಕ ಮಕ್ಳು ಇನ್ನು ನಿಮ್ಮ ಹತ್ರ ಹೇಳ್ಸ್ಕೊಳಕ್ಕೆ? ಗುಡಿಸ್ತೀವಿ, ನಮ್ಗೆ ಇವಾಗ ಟೈಮ್ ಇಲ್ಲ, ಸಾಯಂಕಾಲ ಗುಡಿಸ್ತೀವಿ, ಇಲ್ಲ ನಾಳೆ ಗುಡಿಸ್ತೀವಿ. ಹೇಳಿದ್ನಾ? ನಿನ್ನ ಹೆಸರಾದ್ರೂ ಎತ್ತದ್ನಾ? ನಾನು ಇವತ್ತು ಯಾರು ಕಸ ಅಂತ ಹೇಳಿದ್ದು ಅಷ್ಟೇ. ಅದಕ್ಕೇನು ನೀನು ಆ ಥರ ರೇಗಾಡ್ತಾ ಇದೆಯಾ? ನಾನು ಏನು ಹೇಳಿದ್ದು, ಇವತ್ತು ಯಾರು ಕಸ ಇದೆಯೋ ಅವ್ರು ಗುಡಿಸಿ ಅಂತ, ಅದಕ್ಕೆಲ್ಲ ರೇಗಾಡ್ಬೇಕಾ? ನಿನ್ನ ಕಸ ಇತ್ತು ತಾನೇ, ನೀನು ಗುಡಿಸ್ಬೇಕಾಗಿತ್ತು. ನಾವೆಲ್ಲ ಗಲೀಜು ತುಳ್ಕೊಂಡು ಬೆಡ್ ಮೇಲೆ ಕುತ್ಕೊಳ್ಳೋದಂಗೆ, ಅಷ್ಟು ಗೊತ್ತಾಗಲ್ವಾ? ನಿನ್ನ ಹೆಸ್ರು ಎತ್ತಿದ್ರೆ ಕೇಳ್ಬೇಕು. ನೀನು ಹೆಸ್ರು ಎತ್ತಿಲ್ಲ ತಾನೇ, ಬಾಯಿ ಮುಚ್ಕೊಂಡಿರು. ಗೊತ್ತು, ನೀವೇನು ಬಾಯಿ ಮುಚ್ಕೋಗ ಅಂತ ಹೇಳೋ ಅಷ್ಟಿಲ್ಲ. ನೀವು ಯಾರು ನನ್ನ ಬಾಯಿ ಮುಚ್ಕೊ ಅಂತ ಹೇಳೋಕ್ಕೆ? ನಂಗೆ ಗೊತ್ತು ಇವತ್ತು ನಂದೇ ಕಸ ಅಂತ. ನೀವು ಯಾಕೆ ಆ ಥರ ಹೇಳ್ತೀರಾ? ನಾವೇನು ನಿಮ್ಮ ಕಸ ಇರುವಾಗ ನಾವು ಹಂಗೆ ಮಾತಾಡ್ತೀವಾ? ಅಷ್ಟು ಕಾಮನ್ ಸೆನ್ಸ್ ಇಲ್ವಾ ನಮ್ದು? ಇವತ್ತು ಕಸ ನಾವು ಗುಡಿಸ್ಬೇಕು, ಇವತ್ತು ನಂಗೆ ಟೈಮ್ ಇಲ್ಲ, ಅದಕ್ಕೆ ನಾನು ಗುಡಿಸಿಲ್ಲ. ಅದಕ್ಕೆಲ್ಲ ನೀವು ಈ ಥರ ಮಾತಾಡೋದಾ? ಏನಾದರೂ ಇದ್ರೆ ಡೈರೆಕ್ಟಾಗಿ ಮಾತಾಡಿ, ಇಂಡೈರೆಕ್ಟಾಗಿ ಯಾಕೆ ಮಾತಾಡ್ತೀರಾ?